ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನ್ ಕಾವ್ಯ ಹೆಗ್ಡೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಎಲ್ಲಿ ಹೋದ್ರು? ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು 25 ದಿನಗಳಿಂದ ಕಾಣಿಸ್ತಾ ಇಲ್ವಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಲ್ಲಿ? ಕಳೆದ 25 ದಿನಗಳಿಂದ ಎಲ್ಲೂ ಕಾಣಿಸಿಕೊಳ್ಳದಂತಹ ಎಚ್.ಡಿ.ಕೆ ಏಪ್ರಿಲ್ 25, 26ರಂದು ಮುಂಬೈನಲ್ಲಿ ಉಕ್ಕು ಸಮ್ಮೇಳನ. ಎಲ್ಲಿ? ಕಳೆದ 25 ದಿನಗಳಿಂದ ಎಲ್ಲೂ ಕಾಣಿಸಿಕೊಳ್ಳದ ಎಚ್.ಡಿ. ಕುಮಾರಸ್ವಾಮಿ ಏಪ್ರಿಲ್ 25, 26ರಂದು ಮುಂಬೈನಲ್ಲಿ ಉಕ್ಕು ಸಮ್ಮೇಳನ. ಉಕ್ಕು ಸಚಿವರಾಗಿರುವಂತಹ ಕುಮಾರಸ್ವಾಮಿ ಆ ಒಂದು ಸಮ್ಮೇಳನದಲ್ಲೂ ಕೂಡ ಭಾಗಿಯಾಗಿಲ್ಲ. ಆ ಒಂದು ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ವಿಸಿ ಮೂಲಕ ಭಾಷಣವನ್ನ ಮಾಡಿದ್ರು. ಕೇಂದ್ರದ ಪ್ರಮುಖ ಸಚಿವರು ಕೂಡ ಆ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು. ಉಕ್ಕು ಸಚಿವಾಲಯ ಪರವಾಗಿ ಉಕ್ಕು ಖಾತೆ ರಾಜ್ಯ ಸಚಿವರು ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲಿ? ಎಸ್, ಈ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಎಲ್ಲರೂ ಕೂಡ ಆ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನ್ ನಡೀತಿದೆ ಎನ್ನುವಂತಹ ವಿಚಾರಗಳ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಸುಮಾರು 20ರಿಂದ 25 ದಿನಗಳಾದ್ರೂ ಕೂಡ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕಾಣಿಸ್ಕೊಳ್ತಾ ಇಲ್ಲ. ಯಾವುದೇ ಸಮಾರಂಭಗಳಿಗೆ ಭೇಟಿ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಸಕ್ರಿಯವಾಗಿರ್ತಿದ್ದಂತಹ ಕುಮಾರಸ್ವಾಮಿ ಅವರು ಕಾಣೆಯಾಗಿದ್ದಾರೆ. 25 ದಿನಗಳಿಂದ ಕಾಣೆಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಎಸ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲಿ ಹೋಗಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇದೆ. ಕಳೆದ 25 ದಿನಗಳಿಂದ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು. ಎಸ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಎಲ್ಲಿಯೂ ಕೂಡ ಕಾಣಿಸ್ತಾ ಇಲ್ಲ. ಬಹಿರಂಗವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಭೇಟಿ ಆಗ್ತಾ ಇಲ್ಲ. ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ್ರು ಕುಮಾರಸ್ವಾಮಿ ಅವರು ಎನ್ನುವಂತಹ ಪ್ರಶ್ನೆ. ಉಕ್ಕು ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಆ ಒಂದು ಸಮ್ಮೇಳನದಲ್ಲಾದ್ರೂ ಭಾಗಿಯಾಗಬೇಕಾಗಿತ್ತಲ್ವಾ? ಆ ಒಂದು ಸಮ್ಮೇಳನದಲ್ಲೂ ಕೂಡ ಭಾಗಿಯಾಗಿಲ್ಲ. ಆ ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಸಿಯ ಮೂಲಕ ಭಾಷಣವನ್ನ ಕೂಡ ಮಾಡಿದ್ರು. ಕೇಂದ್ರದ ಪ್ರಮುಖ ಸಚಿವರು ಕೂಡ ಆ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು. ಉಕ್ಕು ಸಚಿವಾಲಯದ ಪರವಾಗಿ ಉಕ್ಕು ಖಾತೆ ರಾಜ್ಯ ಸಚಿವರು ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಭಾಗಿಯಾಗಿಲ್ಲ, ಎಲ್ಲಿಗೆ ಹೋದ್ರು ಎನ್ನುವಂತಹ ಪ್ರಶ್ನೆ ಈಗ ಸದ್ಯ ಮೂಡ್ತಾ ಇರುವಂಥದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಅಂತಂದ್ರೆ, ಎಲ್ಲರ ಚಿತ್ತ ಏನಿದೆ ಅಂತಂದ್ರೆ ಭಾರತ ಪಾಕಿಸ್ತಾನದ ಸಂಘರ್ಷದ ಮೇಲಿದೆ. ಎಸ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲಿ?
ಎಸ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲಿ ಹೋಗಿದ್ದಾರೆ? ಬಹಿರಂಗವಾಗಿ ಯಾಕೆ ಕಾಣಿಸ್ತಾ ಇಲ್ಲ? ಏಪ್ರಿಲ್ 7ರಂದು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಂತಹ ಎಚ್ಡಿಕೆ ಆ ಬಳಿಕ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಳ್ಳದ ಎಚ್ ಡಿ ಕುಮಾರಸ್ವಾಮಿ ಸಾಮಾಜಿಕ ಜಾಲತಾಣ ಪತ್ರಿಕಾ ಹೇಳಿಕೆಗಷ್ಟೇ ಎಚ್ ಡಿ ಕುಮಾರಸ್ವಾಮಿ ಸೀಮಿತನ? ಹಾಗಾದ್ರೆ ಒಂದು ತಿಂಗಳಿನಿಂದ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಳ್ಳದ ಕುಮಾರಸ್ವಾಮಿ, ಜೆಡಿಎಸ್ ಕಾರ್ಯಕರ್ತರು ರಾಜಕೀಯ ವಲಯದಲ್ಲಿ ಕುಮಾರಸ್ವಾಮಿಯ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ? ಎಸ್, ಒಂದು ತಿಂಗಳದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಷಾ ಪ್ರಯೋಗವನ್ನ ಮಾಡ್ತಾ ಇದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಈಗ ರಸ್ತೆಯಲ್ಲಿ ಬಂದು ಸೈನಿಕರಿಗೋಸ್ಕರ ಧ್ವಜವನ್ನ ಹಿಡಿದು ನಿಂತ್ಕೊಂಡಾಗ್ಲೂ ಕೂಡ ಮಾತನಾಡ್ತಾ ಇಲ್ಲ, ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ನಮ್ಮ ಯೋಧರ ಪರವಾಗಿ ಮಾತನಾಡ್ತಾ ಇದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸತತ ಒಂದು ತಿಂಗಳಾಯ್ತು, ಒಂದು ತಿಂಗಳ ಆದ್ರೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಳ್ಳದಂತಹ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ? ಹಾಗಾದ್ರೆ ಏಪ್ರಿಲ್ 7ರಂದು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಳಿಕ ಎಲ್ಲ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದನ್ನ ಬಿಟ್ಟೇ ಬಿಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕಾ ಹೇಳಿಕೆಗಳಿಗಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವರು ಸೀಮಿತಾನ ಎನ್ನುವಂತಹ ಪ್ರಶ್ನೆ. ಎಸ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ, ಹೀಗಾಗಿ ದೀರ್ಘ ವಿಶ್ರಾಂತಿಗಾಗಿ ವೈದ್ಯರ ಸಲಹೆ. ಚೆನ್ನೈನ ಪ್ರಮುಖ ಖಾಸಗಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಪಡೆದಿರುವಂತಹ ಕುಮಾರಸ್ವಾಮಿ 3 ದಿನಗಳ ಹಿಂದಷ್ಟೇ ಚೆನ್ನೈನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆದಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲ್ಲೂ ಓಡಾಡದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ವೈದ್ಯರು ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾ ಇಲ್ಲ, ಅಲ್ಲಿಂದ ಸ್ವಲ್ಪ ದೂರವಾಗಿದ್ದಾರೆ. ಆದಷ್ಟು ಬೇಗ ಚೇತರಿಸಿಕೊಳ್ಳುವಂತೆ ಕುಮಾರಸ್ವಾಮಿಗೆ ಅಭಿಮಾನಿಗಳು ಹಾರೈಕೆಯನ್ನು ಕೂಡ ಮಾಡಿದ್ದಾರೆ. ಎಸ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತೀವ್ರ ಅನಾರೋಗ್ಯ ಕಂಡುಬಂದಿದೆ. ಆ ಒಂದು ಕಾರಣಕ್ಕಾಗಿ ವೈದ್ಯರು ಹೇಳಿದ್ದಾರೆ, ಅವರು ಸಲಹೆಯನ್ನ ಮಾಡಿದ್ದಾರೆ, ಸ್ವಲ್ಪ ವಿಶ್ರಾಂತಿಯನ್ನ ಪಡಿಬೇಕಾಗತ್ತೆ ನೀವು, ಹಾಗೆಲ್ಲ ಎದ್ದು ಓಡಾಡೋ ಹಾಗಿಲ್ಲ ಎನ್ನುವಂತಹ ಮಾತನ್ನ ವೈದ್ಯರು ಹೇಳಿರುವಂತಹ ಕಾರಣದಿಂದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸ್ತಾ ಇಲ್ಲ. ಅವರಿಗೆ ಹೃದಯ ಸಮಸ್ಯೆ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರ ಅಭಿಮಾನಿಗಳು ಕುಮಾರಸ್ವಾಮಿ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನೈನ ಪ್ರಮುಖ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ಪಡೆದಿರುವಂತಹ ಕುಮಾರಸ್ವಾಮಿ ಅವರು 3 ದಿನಗಳ ಹಿಂದಷ್ಟೇ ಚೆನ್ನೈನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ಮನೆಯಲ್ಲೇ ವಿಶ್ರಾಂತಿ ಪಡೆಯೋದಕ್ಕೆ ವೈದ್ಯರು ಸೂಚಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮನೆ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇಲ್ಲ. ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕಾಗ್ಲಿ, ಸಾರ್ವಜನಿಕ ಕಾರ್ಯಕ್ರಮಕ್ಕಾಗ್ಲಿ ಎಲ್ಲೂ ಕೂಡ ಹೋಗಬಾರದು, ಮನೆಯಲ್ಲಿ ದೀರ್ಘಕಾಲ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾತನ್ನ ವೈದ್ಯರು ಆಡಿರುವಂತಹ ಕಾರಣ ವೈದ್ಯರ ಮಾತನ್ನ ಕೇಂದ್ರ ಸಚಿವರು ಚಾಚು ತಪ್ಪದೆ ಪಾಲನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಾಗ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಾಗ್ಲಿ, ಯಾವ ಕಾರ್ಯಕ್ರಮದಲ್ಲೂ ಕೂಡ, ಯಾವ ಸಮ್ಮೇಳನದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಭಾಗಿಯಾಗೋದಿಲ್ಲ. ಜಸ್ಟ್ ಬಿಕಾಸ್ ಆಫ್ ಅವರ ಹೆಲ್ತ್ ಇಶ್ಯೂಸ್ ಇಂದ ಆದಷ್ಟು ಬೇಗ ಅವರು ಚೇತರಿಕೆಯನ್ನ ಕಾಣಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಹಾರೈಸಿದ್ದಾರೆ. ನಮ್ಮೆಲ್ಲರ ಹಾರೈಕೆ ಕೂಡ ಅದೇ ಆಗಿದೆ.